ಸಿನಿಮಾ ಮಾಡಬೇಕಂದ್ರೆ 100 ಸಲ ಯೋಚಿಸಬೇಕಂತೆ. ಅಷ್ಟೇ ಎಷ್ಟೇ ಮೇಧಾವಿಗಳಾಗಿದ್ರೂ ಎಡವಟ್ಟು ಮಾಡೋದು ಸಹಜ. ಸದ್ಯ ನಟ ಪ್ರೇಮ್ ಅಭಿನಯಿಸುತ್ತಿರುವಂತಹ ಸ್ಪಾರ್ಕ್ ಸಿನಿಮಾ ತಂಡ ಇಂಥದ್ದೇ ಒಂದು ಎಡವಟ್ಟು ಮಾಡಿಕೊಂಡಿದೆ. ಸ್ಪಾರ್ಕ್ ಹೊತ್ತಿಸಿದ ಕಿಡಿಯಿಂದ ಲವ್ಲಿ ಸ್ಟಾರ್ಗೆ ಕಂಟಕ ಎದುರಾಗಿದೆ. ಪ್ರೇಮ್ ಬರ್ತ್ಡೇ ಖುಷಿ ಭಗ್ನ ಮಾಡಿದ ನಿರ್ಮಾಪಕ. ಲವ್ಲಿ ಸ್ಟಾರ್ ಪ್ರೇಮ್ಗೆ ಕಾನೂನು ಕಂಟಕ. ಸ್ಪಾರ್ಕ್ ಚಿತ್ರತಂಡದ ವಿರುದ್ಧ ಶ್ರುತಿ ಮುನಿಸು. ಅಳೆದು ತೂಗಿ ಪ್ರೇಕ್ಷಕರಿಗೆ ಇಷ್ಟವಾಗುವ ಸಿನಿಮಾಗಳನ್ನೇ ಮಾಡುತ್ತಾ ಬಂದಿರುವ ಸ್ಯಾಂಡಲ್ವುಡ್ ಲವ್ಲಿ ಸ್ಟಾರ್ ಪ್ರೇಮ್ಗೆ ಬಿಗ್ ಶಾಕ್ ಸಿಕ್ಕಿದೆ. ಬರ್ತ್ಡೇ ಅಂದ್ರೆ ಸಿಹಿ ಸುದ್ದಿಗಳನ್ನ ಮಾತ್ರ ಕೇಳಬೇಕು ಅಂತ ಬಯಸುವುದು ಸಹಜ. ಆದ್ರೆ ಪ್ರೇಮ್ 49ನೇ ಹುಟ್ಟುಹಬ್ಬ ನಿಜಕ್ಕೂ ಮರೆಯಲು ಸಾಧ್ಯವಿಲ್ಲ. ಯಾವುದೇ ಕಾಂಟ್ರವರ್ಸಿಗೆ ತಲೆ ಕೊಡದ ಪ್ರೇಮ್ಗೆ ಲೀಗಲ್ ನೋಟಿಸ್ ಅನ್ನು ಬೇತಾಳ ಬೆನ್ ಮಗ ಹೆಂಡತಿ ಜೊತೆ ಹುಟ್ಟುಹಬ್ಬವನ್ನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದ ಪ್ರೇಮ್ಗೆ ನಿರ್ಮಾಪಕಿ ಶ್ರುತಿ ನಾಯ್ಡು ಏಕಾಏಕಿ ಶಾಕ್ ಕೊಟ್ಟಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಬ್ರೇಕಿಂಗ್ ನ್ಯೂಸ್ ಆಗಿಬಿಡ್ತು. ಹೌದು, ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆಗಿದ್ದು ಅದೊಂದೇ ಒಂದು ಪೋಸ್ಟರ್. ನಿನ್ನೆ ಪ್ರೇಮ್ ಹುಟ್ಟುಹಬ್ಬ. ಈ ಹಿನ್ನೆಲೆ ಸ್ಪಾರ್ಕ್ ಚಿತ್ರತಂಡ ಪ್ರೇಮ್ ಅವರ ಫಸ್ಟ್ ಲುಕ್ ಪೋಸ್ಟರ್ ಗ್ರ್ಯಾಂಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿ ಶುಭ ಕೋರಿದ್ದಾರೆ. ಪ್ರೇಮ್ ಪೋಸ್ಟರ್ ಶ್ರುತಿ ಕಣ್ಣಿಗೆ ಬಿದ್ದಿದ್ದೇ ತಡ ಲೀಗಲ್ ನೋಟಿಸ್ ರೆಡಿಯಾಗಿ ಬಿಡ್ತು. ರಿಯಲ್ ಸ್ಟಾರ್ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಅಭಿನಯಿಸುತ್ತಿರುವ ಸ್ಪಾರ್ಕ್ ಸಿನಿಮಾದಲ್ಲಿ ನಟ ಪ್ರೇಮ್ಗಾಗಿ ನಿರ್ದೇಶಕ ಮಹಾಂತೇಶ್ ಹಂದ್ರಾಳ್ ಸ್ಪೆಷಲ್ ಪಾತ್ರ ಡಿಸೈನ್ ಮಾಡಿದ್ದಾರೆ. ಸದ್ಯ ಅದರ ಲುಕ್ ರಿವೀಲ್ ಆಗಿದ್ದು ಅಲ್ಲೊಂದು ಸಮಸ್ಯೆ ಕಾಣಿಸಿದೆ. ಪೋಸ್ಟರ್ನಲ್ಲಿ ಕಳನಟ ರಮೇಶ್ ಇಂದಿರಾ ಅವರ ಫೋಟೋವನ್ನ ಸಿಗಾರ್ನಿಂದ ಪ್ರೇಮ್ ಸುಡುತ್ತಿರುವಂತೆ ಡಿಸೈನ್ ಮಾಡಲಾಗಿದೆ. ಪೋಸ್ಟರ್ನಲ್ಲಿರುವ ರಮೇಶ್ ಇಂದಿರಾ ಅವರ ಚಿತ್ರ ಅಸಲಿಗೆ ಭೀಮಾ ಸಿನಿಮಾದ್ದಾಗಿದೆ. ಆದರೆ ರಮೇಶ್ ಇಂದಿರಾ ಆಗಲಿ ಭೀಮಾ ಸಿನಿಮಾದ ನಿರ್ದೇಶಕ ನಿರ್ಮಾಪಕರ ಅನುಮತಿಗಳನ್ನ ಪಡೆಯದೆ ಸ್ಪಾರ್ಕ್ ಸಿನಿಮಾದ ಪೋಸ್ಟರ್ನಲ್ಲಿ ಅವರ ಫೋಟೋವನ್ನ ಬಳಸಲಾಗಿದೆ. ಅದು ಪೋಸ್ಟರ್ ಅನ್ನ ಬಳಸಿರುವುದು ಮಾತ್ರವೇ ಅಲ್ಲದೆ ವಿಲನ್ ರೀತಿ ತೋರಿಸಲಾಗಿದೆ ಅಂತ ಶ್ರುತಿ ಸ್ಪಾರ್ಕ್ ಟೀಮ್ ವಿರುದ್ಧ ಗರಂ ಆಗಿ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಸೌತ್ ಇಂದ ಒಬ್ಬ ಹುಡುಗ ಬೇಕು, ನೋಟೆಡ್ ಇರಬಾರ್ದು, ಆದ್ರೆ ಗುರಿ ಪಕ್ಕಾ ಅಂದ್ರೆ ಪಕ್ಕಾ ಇರಬೇಕು. ಕೋಟಿ ಅಂತ ಹೊಸ ಹುಡುಗ ಸೌತ್ ಅಲ್ಲಿ ಬಿಡಿ, ಇಡೀ ಬೊಂಬೈಯಲ್ಲೂ ನಿಮ್ಗಿಂತ ಗುರಿ ಮತ್ತು ಗುಂಡಿಗೆ ಇರೋರು ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದೆಯಾ ಗುಂಡಿಗೆ ಇದೆಯಾ? ಈ ಪೋಸ್ಟರ್ ಬಗ್ಗೆ ನಟಿ ಶ್ರುತಿ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದೀಗ ಪ್ರೇಮ್ ಈ ವಿವಾದ ಕುರಿತು ಕೂಲ್ ಆಗಿ ಸ್ಪಂದಿಸಿದ್ದಾರೆ. ಬರ್ಡೇ ದಿನ ಸ್ಪಾರ್ಕ್ ಸಿನಿಮಾ ಏನು ಅದ್ರ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನಾನೊಂದ್ಸರಿ ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಾನು ಇವತ್ತು ಬರ್ಡೇ ಇದು ಬ್ಯುಸಿ ಇದ್ದಿದ್ದರಿಂದ ನಾನು ಡೈರೆಕ್ಟರ್ ಜೊತೆಲೂ ಮಾತಾಡೋದಕ್ಕಾಗಿಲ್ಲ. ನಾಳೆ ಏನು ವಿಷಯ ಅಂತ ತಿಳ್ಕೊಳ್ತೀನಿ, ಮಾತಾಡ್ಬಿಟ್ಟು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಅಂದಹಾಗೆ ಶ್ರುತಿ ನಾಯ್ಡು ಹಂಚಿಕೊಂಡಿರುವ ಪೋಸ್ಟ್ಗೆ ಚಿತ್ರತಂಡದ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ವಿಚಾರಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನಿರ್ವಿಘ್ನ ಲವ್ವಿಗೆ ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು, ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಸಾಕಿ